ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು IPOದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಈಗಾಗಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಈ ಕಂಪನಿಯ ಬಗ್ಗೆ ಕವರ್ ಮಾಡಿ ಅನ್ನೋಂತ ಪ್ರಶ್ನೆಯನ್ನ ಕೇಳಿದ್ರಿ. ಹಾಗಾಗಿ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ, ಇಂಪಾರ್ಟೆಂಟ್ ಡೇಟ್ಸ್ ಏನು, ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ, ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಕ್ಲಿಯರ್ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಕಂಪನಿಯನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಖಂಡಿತ ಈ ಪ್ರೋಗ್ರಾಮ್ ಮೂಲಕ ನೀವು ತಿಳ್ಕೊಳ್ತೀರಿ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಎಸ್ಪೆಷಲಿ ಬಿಗಿನರ್ಸ್ ಗೆ ಡಿಸೈನ್ ಮಾಡಿರುವಂತದ್ದು. ಈಗಾಗಲೇ 5 ವರ್ಷ 6 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಅಂತವ್ರಿಗೆ ಏನು ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಬಟ್ ಕಲಿಯೋ ಆಸಕ್ತಿ ಇರೋರಿಗೆ ಒಳ್ಳೆಯ ಕಾರ್ಯಕ್ರಮ ಸಂಪರ್ಕ ಮಾಡಬಹುದು. ಏನು ಇವತ್ತಿನ ಟಾಪಿಕ್ ಕಡೆ ನಾವು ಬರೋದಾದ್ರೆ ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ವೆಂಚರ್ಸ್ ಲಿಮಿಟೆಡ್. ಹಿಂಗಂದ್ರೆ ಖಂಡಿತ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಅದರ ಬ್ರಾಂಡ್ ನೇಮ್ ಗ್ರೋ ಕಂಪನಿಯ IPOದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಕಂಪನಿಯ IPOಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಹಾಗೆ ಪ್ರೈಸ್ ಬ್ಯಾಂಡ್ 95 to 100 rupees ಪರ್ ಶೇರ್ ಇದೆ. ಇಶ್ಯೂ ಇವತ್ತಿಂದ ಓಪನ್ ಆಗ್ತಿದೆ 4th November, ಹಾಗೆ 7th November ಕ್ಲೋಸ್ ಆಗ್ತಿದೆ. ಇನ್ನು ಮಾರ್ಕೆಟ್ ಲಾಟ್ 150 ಶೇರ್ಸ್ ಇರುತ್ತೆ. ಮಿನಿಮಮ್ 1 ಲಾಟ್ ಅಂತೂ ಅಪ್ಲೈ ಮಾಡಬೇಕು. ಟೋಟಲ್ ಇಶ್ಯೂ ಸೈಜ್ ಬಂದು 6632 ಕೋಟಿ ಇದೆ. ಹಾಗೆ ಇತ್ತೀಚಿನ IPOಗಳಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಫಿನ್ಟೆಕ್ IPO ಆಗಿದೆ. ಯಾಕಂದ್ರೆ ಮೋರ್ ದನ್ 6000 crores ಅನ್ನ ಕಂಪನಿ IPO ಪ್ರೊಸೀಡ್ಸ್ ಮೂಲಕ ರೈಸ್ ಮಾಡ್ತಾ ಇದೆ. ಏನು ಕಂಪನಿ ರೈಸ್ ಮಾಡ್ತಿರೋಂತ ಅಮೌಂಟ್ ಅನ್ನ ಏನಕ್ಕಾಗಿ ಬಳಸ್ತಾ ಇದೆ? 6600 ಕೋಟಿ ರೈಸ್ ಮಾಡ್ತಾ ಇದೆ. ಏನೆಲ್ಲ ಉದ್ದೇಶಗಳನ್ನ ಇಟ್ಕೊಂಡಿದೆ ಅಂತ ನೋಡಿದ್ರೆ, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಎನ್ಹಾನ್ಸ್ಮೆಂಟ್. ಕಂಪನಿ ತನ್ನ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ಇಂಪ್ರೂವ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿದೆ. ಅದಕ್ಕಾಗಿ 152 ಕೋಟಿ ಖರ್ಚು ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದೆ. ಈ ಮೂಲಕ ತನ್ನ ಆಪ್ ಫಾಸ್ಟ್ ಹಾಗೂ ರಿಲಯಬಲ್ ಮಾಡಕ್ಕೆ ಪ್ರಯತ್ನವನ್ನ ಪಡ್ತಿದೆ ಅಂತಾನೆ ಹೇಳ್ಬೋದು ಗ್ರೋ. ಯಾಕೆಂದ್ರೆ ಇತ್ತೀಚೆಗೆ ತುಂಬಾನೇ ಬಳಕೆಯಲ್ಲಿರುವಂತಹ ಪ್ಲಾಟ್ಫಾರ್ಮ್, ಅತಿ ಹೆಚ್ಚು ಆಕ್ಟಿವ್ ಇನ್ವೆಸ್ಟರ್ಸ್ ಬಳಸ್ತಿರುವಂತಹ ಪ್ಲಾಟ್ಫಾರ್ಮ್ ಆಗ್ತಿದೆ ಗ್ರೋ. ಹಾಗಾಗಿ ಟೆಕ್ ಪ್ಲಾಟ್ಫಾರ್ಮ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳುವಂತ ಕಡೆ ಹೂಡಿಕೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಇನ್ನು ಬ್ರಾಂಡ್ ಅಂಡ್ ಮಾರ್ಕೆಟಿಂಗ್ ಎಕ್ಸ್ಪಾನ್ಷನ್. ಕಂಪನಿಯ ಬ್ರಾಂಡ್ ಏನಿದೆ ಗ್ರೋ, ಅದನ್ನ ಹಾಗೂ ತನ್ನ ಮಾರ್ಕೆಟಿಂಗ್ ಎಕ್ಸ್ಪಾನ್ಷನ್ ಅನ್ನ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿದೆ. ಅದಕ್ಕಾಗಿ 225 ಕೋಟಿಯನ್ನ ಕಂಪನಿ ಖರ್ಚು ಮಾಡುವಂತ ಉದ್ದೇಶ ಇಟ್ಕೊಂಡಿದೆ. ಇನ್ನು NBFC ಕ್ಯಾಪಿಟಲ್ ಇನ್ಫ್ಯೂಷನ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಬ್ರೋಕರ್ಸ್ ಕೂಡ ಟ್ರೇಡರ್ಸ್ ಗೆ ಮಾರ್ಜಿನ್ ಕೊಡ್ತಾರೆ. ಮಾರ್ಜಿನ್ ಕೊಡಬೇಕು ಅಂದ್ರೆ ಅವರ NBFC ಸ್ಟ್ರೆಂತ್ ಚೆನ್ನಾಗಿರಬೇಕು. ಹಾಗಾಗಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಸಬ್ಸಿಡಿಯರಿ ಏನಿದೆ ಅದರಲ್ಲಿ 205 ಕೋಟಿ ಇನ್ಫ್ಯೂಸ್ ಮಾಡ್ತಾ ಇದೆ IPO ಮೂಲಕ ಬರ್ತಿರುವಂತಹ ಹಣದಲ್ಲಿ. ಇನ್ನು MTF ಬಿಸ್ನೆಸ್ ಫಂಡಿಂಗ್, MTF ಅನ್ನು ಕೂಡ ಕೊಡ್ತವೆ ಎಲ್ಲ ಕಂಪನೀಸ್, ಬ್ರೋಕರೇಜ್ ಫರ್ಮ್ಸ್ ಇವರು ಕೂಡ ಕೊಡ್ತಾರೆ. ಅದಕ್ಕಾಗಿ 167 ಕೋಟಿಯನ್ನ ತೆಗೆದಿಡ್ತಿದೆ MTF ಗಾಗಿ. ಇನ್ನು ಇನ್ಆರ್ಗ್ಯಾನಿಕ್ ಗ್ರೋತ್ ಹಾಗೂ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಅನ್ನ ಇಟ್ಕೊಂಡಿದೆ. ಇನ್ಆರ್ಗ್ಯಾನಿಕ್ ಅಂದ್ರೆ ಕಂಪನಿ ತನ್ನ ಕೋರ್ ಬಿಸ್ನೆಸ್ ಏನಿದೆ ಬ್ರೋಕಿಂಗ್, ಅದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಕಡೆ ಹೂಡಿಕೆಯನ್ನ ಮಾಡಬಹುದು, ಎಲ್ಲಿ ಅಪರ್ಚುನಿಟಿ ಇದೆ ಇಂತಹ ಕಡೆ ಕೂಡ ಹೂಡಿಕೆಯನ್ನ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿದೆ. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಕಂಪನಿ IPO ಅನ್ನ ತರ್ತಾ ಇದೆ. ಇನ್ನು ನೆಕ್ಸ್ಟ್ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ರೆವೆನ್ಯೂ ಗ್ರೋತ್ ನೋಡಬಹುದು. 2023ರಲ್ಲಿ 11,415 ಮಿಲಿಯನ್ ಇತ್ತು. ಆಕ್ಚುಲಿ ಇಲ್ಲಿ ಡಾಲರ್ ಸಿಂಬಲ್ ಬಂದಿದೆ, ಡಾಲರ್ ಅಲ್ಲ ಅದು ರುಪೀಸ್. 11,415 ಮಿಲಿಯನ್ ರುಪೀಸ್. 2024ರಲ್ಲಿ 26,093 ಮಿಲಿಯನ್ ಆಯ್ತು. ನಂತರ 2025ರಲ್ಲಿ ನೋಡಬಹುದು 39,017 ಮಿಲಿಯನ್. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ರೆವೆನ್ಯೂ ವೈಸ್ ನೋಡ್ಲಿಕ್ಕೆ ಸಿಕ್ಕಿದೆ. ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅದು ಪ್ರಾಫಿಟಬಿಲಿಟಿ ಆಗಿ ಕನ್ವರ್ಟ್ ಆಗಿದೆಯಾ ಅಂತ ನೋಡಿದ್ರೆ ಪ್ರಾಫಿಟಬಿಲಿಟಿ ಟ್ರೆಂಡ್ ನೋಡಬಹುದು. 2023ರಲ್ಲಿ 4,577 ಮಿಲಿಯನ್ ರುಪೀಸ್ ಅನ್ನ ಅರ್ನ್ ಮಾಡಿದ್ದು ಕಂಪನಿ ಆಸ್ ಎ ನೆಟ್ ಪ್ರಾಫಿಟ್. ಬಟ್ 2024ರಲ್ಲಿ 8,055 ಮಿಲಿಯನ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದ್ದ ಕಂಪನಿ. ಅದಕ್ಕೆ ಒಂದು ಸ್ಪೆಷಲ್ ಕಾರಣ ಇದೆ, ಅದನ್ನು ಕೂಡ ನೋಡೋಣ. ಅನಂತರ 2025ರಲ್ಲಿ ನೋಡಬಹುದು 18,244 ಮಿಲಿಯನ್ ರುಪೀಸ್ ಅನ್ನ ಗಳಿಸಿದೆ. ಹಾಗೆ Q1 FY26 ಅಲ್ಲಿ 3,784 ಮಿಲಿಯನ್ ಅನ್ನ ಗಳಿಸಿದೆ. ಅಂದ್ರೆ ಒಂದು ಕ್ವಾರ್ಟರ್ ಅಲ್ಲಿ ಇದು. ಬಟ್ 2024ರಲ್ಲಿ ಯಾಕೆ ನೆಗೆಟಿವ್ ಆಯ್ತು ಅಂತ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು, ಆಫ್ಟರ್ ಎ ಒನ್ ಟೈಮ್ ಲಾಸ್ ಇನ್ FY24 ದ ಕಂಪನಿ ಹ್ಯಾಸ್ ರಿಟರ್ನ್ ಟು ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ. ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ಇತ್ತು ಅಲ್ಲಿ, ಆಕ್ಚುಲಿ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ. ಆ ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು. ಆನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಲಾಸ್ಟ್ 3 years ಡೇಟಾ ನೋಡಿದ್ರೆ ರೆವೆನ್ಯೂ ವೈಸ್ ನೋಡಬಹುದು ಕಸ್ಟಮರ್ ಅಕ್ವಿಸಿಷನ್ ತುಂಬಾ ಚೆನ್ನಾಗಿದೆ. ಬಟ್ ಇದೇ ಮೊಮೆಂಟಮ್ ಅನ್ನ ಮುಂದಿನ ದಿನಗಳಲ್ಲೂ ಕೂಡ ಕಾಯ್ದುಕೊಳ್ಳುತ್ತಾ ಅದು ಬಹಳ ಮುಖ್ಯ ಆಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ಗೆ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪ್ರೈಸ್ ಬ್ಯಾಂಡ್ ನಾವು ಈಗಾಗಲೇ ನೋಡಿದ್ವಿ 95 to 100 rupees ಪರ್ ಶೇರ್ ಇದೆ. ಅಂದ್ರೆ ಅಪ್ಪರ್ ಬ್ಯಾಂಡ್ 100 rupees. 100 rupeesಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಯರ್ಲಿ 62,000 crore ಮಾರ್ಕೆಟ್ ಕ್ಯಾಪ್ ಬರುತ್ತೆ ಕಂಪನಿದು. ಇನ್ನು ಪಿ ರೇಷಿಯೋ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 34x ಬೇಸ್ಡ್ ಆನ್ FY25 ಅರ್ನಿಂಗ್ಸ್. 2025ರ ಅರ್ನಿಂಗ್ಸ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 34 ಬರುತ್ತೆ ಪ್ರೈಸ್ ಟು ಅರ್ನಿಂಗ್.
ಪೀರ್ ಕಂಪ್ಯಾರಿಸನ್ ಮಾಡಿದ್ರೆ ಅಂದ್ರೆ ಸೇಮ್ ಬಿಸ್ನೆಸ್ ಮಾಡುವಂತ ಬೇರೆ ಕಂಪನೀಸ್ ಏನಿದಾವೆ ಲೈಕ್ ಏಂಜಲ್ ಒನ್, ಮೋತಿಲಾಲ್ ಓಸ್ವಾಲ್, ಅವುಗಳ ಪಿ ರೇಷಿಯೋ ನೋಡಿದ್ರೆ ಏಂಜಲ್ ಒನ್ 19.8 ಕರೆಂಟ್ ಪಿ ಮಲ್ಟಿಪಲ್ಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಮೋತಿಲಾಲ್ ಓಸ್ವಾಲ್ ನಿಯರ್ಲಿ 25 ಇದೆ. ಈ ಎರಡು ಪೀರ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಗ್ರೋ ಖಂಡಿತ 34 ಟೈಮ್ಸ್ ಅಂತಂದ್ರೆ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅನ್ನೋದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಬಟ್ ಗ್ರೋತ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಲ್ಲಿ ಒಳ್ಳೆ ಗ್ರೋತ್ ಇರುತ್ತೋ ಅಲ್ಲಿ ಯೂಶಲಿ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಇರುತ್ತೆ. ಅದು ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ಆದ್ರೆ ಆ ಗ್ರೋತ್ ನ ಮೇಂಟೈನ್ ಮಾಡಿದ್ರೆ ಮಾತ್ರ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅಕ್ಸೆಪ್ಟಬಲ್ ಆಗಿರುತ್ತೆ. ಬಟ್ ಗ್ರೋತ್ ಮೊಮೆಂಟಮ್ ಕಡಿಮೆ ಆಯ್ತು ಅಂತಂದ್ರೆ ಅಬ್ವಿಯಸ್ಲಿ ವ್ಯಾಲ್ಯೂಯೇಷನ್ ಕೂಡ ಓವರ್ ವ್ಯಾಲ್ಯೂಡ್ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಆ ಗ್ರೋತ್ ಮೊಮೆಂಟಮ್ ನ ಕಂಪನಿ ಯಾವ ರೀತಿ ಮೇಂಟೈನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ, ಅದರ ಮೇಲೆ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಸಸ್ಟೈನ್ ಆಗುತ್ತೆ. ಏನೋ ಕಂಪನಿಯ ಇನ್ವೆಸ್ಟ್ಮೆಂಟ್ ಸ್ಟ್ರೆಂತ್ಸ್ ಅಥವಾ ಗ್ರೀನ್ ಫ್ಲಾಗ್ಸ್ ಅನ್ನ ನೋಡೋದಾದ್ರೆ ಡಾಮಿನೆಂಟ್ ಬ್ರಾಂಡ್ ಅಂಡ್ ಡಿಜಿಟಲ್ ರೀಚ್. ಕಂಪನಿ ಒಳ್ಳೆ ಬ್ರಾಂಡ್ ಅನ್ನ ಹೊಂದಿದೆ, ಗ್ರೋ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಲಾಸ್ಟ್ 3 years ಪರ್ಫಾರ್ಮೆನ್ಸ್ ಅನ್ನ ನೋಡೋದ್ವಲ್ಲ, ಯಾವ ರೀತಿ ಕಂಪನಿ ಕಸ್ಟಮರ್ ಅಕ್ವಿಸಿಷನ್ ಮಾಡ್ಕೊಂಡಿದೆ ಅಂತ, ಅಗ್ರೆಸಿವ್ ಆಗಿ ಅಕ್ವಿಸಿಷನ್ ಮಾಡ್ಕೊಂಡಿದೆ. ಡಿಜಿಟಲ್ ರೀಚ್ ಚೆನ್ನಾಗಿದೆ, ಅದನ್ನ ಕಂಪನಿಯ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಏನು ಮಲ್ಟಿ ಪ್ರಾಡಕ್ಟ್ ಪ್ಲಾಟ್ಫಾರ್ಮ್ ಸ್ಟ್ರಾಟಜಿ, NBFC ಲೆಂಡಿಂಗ್ ಇದೆ, MTF ಫೆಸಿಲಿಟಿ ಕೊಡ್ತಿದೆ, ಈಕ್ವಿಟಿ ಬ್ರೋಕಿಂಗ್, ಈ ರೀತಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಹೊಂದಿದೆ. ಅದು ಕೂಡ ಕಂಪನಿಯ ಸ್ಟ್ರೆಂತ್. ನಂತರ ರಿಟರ್ನ್ ಟು ಪ್ರಾಫಿಟಬಿಲಿಟಿ ಅಂಡ್ ಸ್ಟ್ರಾಂಗ್ ಲಿಕ್ವಿಡಿಟಿ. ಮಧ್ಯೆ 1 ವರ್ಷ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದ್ರು ಕೂಡ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ. ಲಿಕ್ವಿಡಿಟಿ ಪೊಸಿಷನ್ ಕೂಡ ಸ್ಟ್ರಾಂಗ್ ಇದೆ. ಇವುಗಳು ಕಂಪನಿಯಲ್ಲಿ ಇರುವಂತ ಗ್ರೀನ್ ಫ್ಲಾಗ್ಸ್. ಏನು ರೆಡ್ ಫ್ಲಾಗ್ಸ್ ಅನ್ನ ನೋಡೋದಾದ್ರೆ 24 ಲಾಸ್ ಏನಿದೆ ಅಂದ್ರೆ FY24 ಲಾಸ್, ಅದು ಸ್ವಲ್ಪ ಅರ್ನಿಂಗ್ ಸಸ್ಟೈನಬಿಲಿಟಿಯನ್ನ ಕ್ವಶನ್ ಮಾಡ್ತಿದೆ. ಯಾಕೆಂದ್ರೆ ಮುಂದೆ ಕೂಡ ಇದೇ ರೀತಿ ಏನಾದ್ರು ಲಾಸ್ ರಿಪೋರ್ಟ್ ಮಾಡಬಹುದಾ ಅನ್ನೋಂತ ಕ್ವಶನ್ ಮಾರ್ಕ್ ಅನ್ನ ಹುಟ್ಟಾಕುತ್ತೆ. ಅದೊಂದು ರೆಡ್ ಫ್ಲಾಗ್. ಏನು ಐ ಮಾರ್ಕೆಟಿಂಗ್ ಅಂಡ್ ಗ್ರೋತ್ ಎಕ್ಸ್ಪೆಂಡಿಚರ್ ರಿಸ್ಕ್. ಕಂಪನಿಗಾಗಲೇ ಸಾಕಷ್ಟು ಹಣವನ್ನ ಖರ್ಚು ಮಾಡಿದೆ, ಜೊತೆಗೆ IPO ಪ್ರೊಸೀಡ್ಸ್ ಅಲ್ಲೂ ಕೂಡ 125 ಕೋಟಿಯನ್ನ ಇದಕ್ಕಾಗಿನೇ ಅಲಾಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಜೊತೆಗೆ ಇಂದಿನ ವರ್ಷಗಳನ್ನ ನೋಡಿದ್ರೆ ಕಂಪನಿ ಮಾರ್ಕೆಟಿಂಗ್ ಆಗಿ ನಿಯರ್ಲಿ 12% ಖರ್ಚು ಮಾಡಿದೆ ನನ್ನ ರೆವಿನ್ಯೂ ನಲ್ಲಿ. ಯೂಶಲಿ ಕಸ್ಟಮರ್ ಅಕ್ವಿಸಿಷನ್ ಪೀರಿಯಡ್ ಅಲ್ಲಿ ಈ ರೀತಿಯ ಎಕ್ಸ್ಪೆನ್ಸಸ್ ಕಾಮನ್ ಆಗಿರುತ್ತೆ. ಅದೊಂದು ರೆಡ್ ಫ್ಲಾಗ್ ಅಂತಾನೆ ನಾವು ನೋಡ್ಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ಸ್. ಏನು ರೆಗ್ಯುಲೇಟರಿ ಅಂಡ್ ಕಾಂಪಿಟೇಟಿವ್ ಅಡ್ವಾನ್ಸ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೆಬಿ, RBI ಹಲವು ಬದಲಾವಣೆಗಳನ್ನ ಮಾಡ್ತಾ ಇರ್ತವೆ. RBI NBFC ಗೆ ಸಂಬಂಧಪಟ್ಟಂತೆ, ಸೆಬಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ, ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಹಲವು ಬದಲಾವಣೆಗಳನ್ನ ಮಾಡ್ತಿರ್ತವೆ. ಇವುಗಳು ಕೂಡ ಕಂಪನಿಗೆ ಒಂದು ರೆಡ್ ಫ್ಲಾಗ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ರೆಗ್ಯುಲೇಟರಿ ಕನ್ಸರ್ನ್ಸ್ ಇಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಕೀ ಟೇಕ್ ಅವೇಸ್ ಗೆ ನಾವು ಬರೋದಾದ್ರೆ, ಅಟ್ ದಿಸ್ ಪ್ರೈಸ್ ಬ್ಯಾಂಡ್ ದ IPO ಡಿಮಾಂಡ್ಸ್ ಹೈ ಗ್ರೋತ್ ಅಂಡ್ ಎಕ್ಸಿಕ್ಯೂಷನ್. ಪ್ರೀಮಿಯಂ ವ್ಯಾಲ್ಯೂಯೇಷನ್ ಜಸ್ಟಿಫೈಡ್ ಓನ್ಲಿ ಇಫ್ ಸ್ಕೇಲ್ ಅಂಡ್ ನ್ಯೂ ವರ್ಟಿಕಲ್ಸ್ ಡೆಲಿವರ್ ಕಂಪೇರ್ ಟು ಪೀರ್ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ. ಪ್ರೀಮಿಯಂ ವ್ಯಾಲ್ಯೂಯೇಷನ್ ಏನಿದೆ ಇದು ಜಸ್ಟಿಫೈಡ್ ಅನಿಸ್ಕೊಳ್ಬೇಕು ಅಂದ್ರೆ ಕಂಪನಿಯ ಗ್ರೋತ್ ಅಂಡ್ ಎಕ್ಸಿಕ್ಯೂಷನ್ ತುಂಬಾನೇ ಚೆನ್ನಾಗಿರಬೇಕಾಗುತ್ತೆ. ಇನ್ ಕೇಸ್ ಅಲ್ಲಿ ಏನಾದ್ರು ಪರ್ಫಾರ್ಮೆನ್ಸ್ ಜಸ್ಟಿಫೈಡ್ ಆಗಿಲ್ಲ ಅಂದ್ರೆ ಖಂಡಿತ ಸ್ಟಾಕ್ ಪ್ರೈಸ್ ಅಲ್ಲಿ ಕರೆಕ್ಷನ್ ಅನ್ನ ನೋಡಬೇಕಾಗುತ್ತೆ. ಓವರ್ ಆಲ್ ನೋಡೋದಾದ್ರೆ ಫಾರ್ ಅಗ್ರೆಸಿವ್ ಗ್ರೋತ್ ಇನ್ವೆಸ್ಟರ್ಸ್ ಗೆ ಇದು ಓಕೆ ಅನ್ಸುತ್ತೆ. ಹೈ ರಿಸ್ಕ್ ಅನ್ನ ತಗೊಳಕ್ಕೆ ರೆಡಿ ಇರುವಂತವ್ರಿಗೆ. ವ್ಯಾಲ್ಯೂ ಕಾನ್ಶಿಯಸ್ ಇನ್ವೆಸ್ಟರ್ಸ್ ಗೆ ಇದು ಅಷ್ಟೇನು ಅಟ್ರಾಕ್ಟಿವ್ ಅನ್ಸೋದಿಲ್ಲ, ಯಾಕೆಂತಂದ್ರೆ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ಪೋಸ್ಟ್ ಲಿಸ್ಟಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದಾಗಿರುತ್ತೆ. ಇನ್ನು ಕ್ರಿಟಿಕಲ್ ಸಕ್ಸಸ್ ಫ್ಯಾಕ್ಟರ್ಸ್ ಅಂದ್ರೆ ಕಸ್ಟಮರ್ ಅಕ್ವಿಸಿಷನ್ ಟ್ರೆಂಡ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ರೆವೆನ್ಯೂ ಪರ್ ಯೂಸರ್ ಗ್ರೋತ್, ಮಾರ್ಜಿನ್ ಟ್ರಜೆಕ್ಟರಿ, ರೆಗ್ಯುಲೇಟರಿ ಡೆವಲಪ್ಮೆಂಟ್, ಸಕ್ಸಸ್ಫುಲ್ ಇಂಟಿಗ್ರೇಷನ್ ಆಫ್ ನ್ಯೂ ಬಿಸ್ನೆಸ್ ವರ್ಟಿಕಲ್ಸ್, ಇವುಗಳ ಕಡೆ ಗಮನವನ್ನ ಕೊಡಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ಸ್. ಬಹುಶಃ ಅದು ಕಂಪನಿಯ ಬಗ್ಗೆ ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಡಬಹುದು ಮುಂದಿನ ದಿನಗಳಲ್ಲಿ. ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಗಿದೆ. ಖಂಡಿತ ಇದು ಎಜುಕೇಶನಲ್ ಪರ್ಪಸ್ ಓನ್ಲಿ. ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಜೊತೆಗೆ ಸಾಧ್ಯವಾದಷ್ಟು ಆಫರ್ ಡಾಕ್ಯುಮೆಂಟ್ ಅನ್ನ ಪೂರ್ತಿ ಓದಿ ಡಿಸಿಷನ್ ತಗೊಳ್ಳೋದು ಒಳ್ಳೇದಾಗಿರುತ್ತೆ ಈ ತರದ ಸಂದರ್ಭದಲ್ಲಿ. ಕಂಪನಿಯ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಂಡ್ವಿ. ಅಲ್ಲಿರುವಂತಹ ಅಪಾರ್ಚುನಿಟೀಸ್ ಅಂಡ್ ಥ್ರೆಟ್ಸ್ ಅಂದ್ರೆ ರೆಡ್ ಫ್ಲಾಗ್ಸ್ ಅಂಡ್ ಗ್ರೀನ್ ಫ್ಲಾಗ್ಸ್ ಎರಡನ್ನು ಕೂಡ ನೋಡಿದ್ವಿ. ಇನ್ನು ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರು ಲಾಭವನ್ನ ಕೊಡಬಹುದಾ, ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಆಫ್ ನಾವು ನೋಡಬಹುದು 17 ರೂಪೀಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. 100 ರೂಪೀಸ್ ಅಪ್ಪರ್ ಬ್ಯಾಂಡ್ ಪ್ರೈಸ್ ಅನ್ನ ನೋಡಿದ್ರೆ 17% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. ಡಿಸೆಂಟ್ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ಬಟ್ ವ್ಯಾಲ್ಯೂಯೇಷನ್ ವೈಸ್ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಇದೆ. ಬಟ್ ಅದು ಜಸ್ಟಿಫೈ ಆಗ್ಬೇಕು ಅಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿ ಇದೇ ರೀತಿ ಕಂಟಿನ್ಯೂ ಆಗಬೇಕಾಗುತ್ತೆ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.